ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟಿ20ಯಲ್ಲಿ ಭಾರತ ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿತ್ತು. ಹೌದು, ಇದರಲ್ಲಿ ಗಮನ ಸೆಳೆದಿದ್ದು ನಮ್ಮ ವರುಣ್ ಚಕ್ರವರ್ತಿ ಅವರು. ಹೌದು, ಇವರು ದಿನೇ ದಿನೇ ಬೌಲಿಂಗ್ನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾರೆ. ಹೌದು, ಇವತ್ತು ಇಂಗ್ಲೆಂಡ್ ವಿರುದ್ಧ 5 ವಿಕೆಟ್ ಕಬಳಿಸುವ ಮೂಲಕ 5-4ಗೆ ಸೇರಿದ್ರು ಅಂತ ಹೇಳಬೇಕು. ಹೌದು, ನಮ್ಮ ಜಾಸ್ ದ ಬಾಸ್ನ ಔಟ್ ಮಾಡಿದ್ದು ಇವರೇ ಮೊದಲಿಗೆ. ಹೌದು, ಇಲ್ಲ ಅಂದಿದ್ರೆ ಇಂಗ್ಲೆಂಡ್ನ ಮೊತ್ತ 200ಕ್ಕೆ ಏರುತ್ತಿತ್ತು ಅಂತ ಹೇಳಬೇಕು. ಹೌದು, ನಂತರ ಕೆಳಗಡೆ ಬಂದಂಥ ಆಲ್ರೌಂಡರ್ಗಳಿಗೂ ಮಣ್ಣು ಮುಕ್ಕಿಸಿದ್ರು ಅಂತ ಹೇಳಬೇಕು ವರುಣ್ ಚಕ್ರವರ್ತಿ. ಹೌದು, ಇವರ ಬೌಲಿಂಗ್ ಪೂರಾ ಸ್ಟಂಪ್ ಟು ಸ್ಟಂಪ್ ಇರುತ್ತೆ ಅಂತಲೇ ಹೇಳಬೇಕು. ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಟಿ20ಯಲ್ಲಿ ತುಂಬಾ ಗಮನ ಸೆಳೀತಾ ಇದ್ದಾರೆ ನಮ್ಮ ವರುಣ್ ಚಕ್ರವರ್ತಿ ಅಂತಲೇ ಹೇಳಬೇಕು. ಇನ್ನು ಬೌಲಿಂಗ್ನಲ್ಲಿ ಮತ್ತೆ ಅತ್ಯುತ್ತಮ ಪ್ರದರ್ಶನ ಕಂಡಿದ್ದು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ. ಹೌದು, ಮೊದಲನೇ ಓವರ್ನಲ್ಲೇ ಫಿಲಿಪ್ ಸಾಲ್ಟ್ ಅವರ ವಿಕೆಟನ್ನು ತೆಗೆದು ಮತ್ತೆ ಫಿಲಿಪ್ ಸಾಲ್ಟ್ ಅವರಿಗೆ ಮನೆಗೆ ಕಳಿಸಿದ್ರು. ಹಾಗೆ ಇನ್ನೊಬ್ಬ ಮೇನ್ ಬ್ಯಾಟ್ಸ್ಮನ್ ಆದಂಥ ಲಿಯಾಮ್ ಲಿವಿಂಗ್ಸ್ಟನ್ಗೆ ವಿಕೆಟ್ ಕಬಳಿಸುವ ಮೂಲಕ ರನ್ ಕಡಿವಾಣ ಹಾಕಿದರು ಅಂತ ಹೇಳಬೇಕು ಹಾರ್ದಿಕ್ ಪಾಂಡ್ಯ ಅವರು. ಹಾಗೆ ಭಾರತ ಬ್ಯಾಟಿಂಗ್ ಮಾಡೋಕ್ಕೆ ಬಂದಾಗ ಅಭಿಷೇಕ್ ಶರ್ಮಾ ಅವರು ಒಂದು 5 4ಗಳನ್ನು ಹೊಡೆದು ಚೆನ್ನಾಗಿ ಆಡ್ತಾಯಿದ್ರು. ನಂತರ ಔಟ್ ಆದರು ಅಂತಲೇ ಹೇಳಬೇಕು. ಹೌದು, ಸಂಜು ಸ್ಯಾಮ್ಸನ್ ಮತ್ತೆ ಫೇಲ್ ಆದರು ಅಂತಲೇ ಹೇಳಬೇಕು ಓಪನಿಂಗ್ ಪೇರಲ್ಲಿ. ಹೌದು, ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ಸಖತ್ತಾಗಿ ಆಡಿದ್ರು, ರನ್ನ ಮುಂದೆ ತಗೊಂಡು ಹೋಗ್ತಾ ಇಲ್ಲ. ಆದರೆ ಇವತ್ತು ಮತ್ತೆ ಗಮನ ಸೆಳೆದಿದ್ದು ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ ನಮ್ಮ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ. ಹೌದು, ಇವತ್ತು ಹಾರ್ದಿಕ್ ಪಾಂಡ್ಯ ಕೊನೆವರೆಗೂ ನಿಂತು ಆಡಿದರೂ ಸಹ ಟೀಮ್ ಇಂಡಿಯಾಗೆ ಗೆಲುವು ಸಿಗಲಿಲ್ಲ ಅಂತಲೇ ಹೇಳಬೇಕು. ಹೌದು, ಹಾರ್ದಿಕ್ ಪಾಂಡ್ಯ 40+ ರನ್ ಹೊಡೆದು ಕ್ಯಾಚ್ ಕೊಟ್ಟು ಔಟ್ ಆದರು ಅಂತಲೇ ಹೇಳಬೇಕು. ಈ ಸರಣಿಯಲ್ಲಿ ಅಭಿಷೇಕ್ ಶರ್ಮಾ ಬಿಟ್ಟರೆ ಸಂಜು ಸ್ಯಾಮ್ಸನ್ ಯಾವುದೇ ಥರ ಪ್ರದರ್ಶನ ನೀಡುತ್ತಿಲ್ಲ. ಹೌದು, ತಿಲಕ್ ವರ್ಮಾ ಒಂದು ಮ್ಯಾಚ್ನಲ್ಲಿ ಸರಿಯಾಗಿ ಆಡಿದರು. ಅದನ್ನು ಬಿಟ್ಟರೆ ಇವತ್ತು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ನೆರವಿನಿಂದ ಟೀಮ್ ಇಂಡಿಯಾ ಕೊನೆವರೆಗೂ ಪಂದ್ಯ ತಗೊಂಡೋಯ್ತು. ಇಲ್ಲ ಅಂದರೆ ಬೇಗನೆ ಆಲ್ಔಟ್ ಆಗ್ತಾಯಿದ್ರು ಅಂತಲೇ ಹೇಳಬೇಕು ಟೀಮ್ ಇಂಡಿಯಾ. ವರುಣ್ ಚಕ್ರವರ್ತಿಯವರ ಪರ್ಫಾರ್ಮೆನ್ಸ್ ನಿಮಗೆ ಎಷ್ಟೊಂದು ಖುಷಿ ಕೊಡ್ತು ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಈ ಮ್ಯಾಚ್ನ ಸೋಲಿಗೆ ಕಾರಣ ಯಾರೆಂದು ನೀವೇ ಕಾಮೆಂಟ್ನಲ್ಲಿ ತಿಳಿಸಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಸಿಗ್ತಾ ಇರೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.